ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಹ್ಯಾಪಿ ಯುಗಾದಿ. ಹಾಗೆ ಹೊಸ ವರ್ಷದ ಶುಭಾಶಯಗಳು. ಹೊಸತನ ಅನ್ನೋದು ಏನಿದೆ ಅದೆಲ್ಲ ತುಂಬ ಚೆನ್ನಾಗಿ ಬರಲಿ ನಿಮ್ಮ ಜೀವನದಲ್ಲಿ, ಹಾಗೆ ನಮಗೂ ಸಹ ಅಂತ ಹೇಳ್ತಾ, ನಾನು ಅಂದ್ಕೊಂಡಂಗೆ ಯುಗಾದಿ ಹಬ್ಬಕ್ಕೆ ವಿಸ್ಮಯ ಏನು ಅಂದರೆ, ನಾವೆಲ್ಲೂ ನೀರು ಹಾಕಿಲ್ಲ, ನಾವೆಲ್ಲೂ ಗಿಡ ಮರಗಳಿಗೆ ಒಂದಿಷ್ಟು ಆರೈಕೆ ಮಾಡಿಲ್ಲ, ಎಲ್ಲ ಚಿಗುರ್ತಾ ಇದೆ. ಅದೊಂದು ದೇವರು ನಿಜವಾಗ್ಲೂ ಇದ್ದಾನೆ ಅನ್ನೋದೊಂದು ಪ್ರಕೃತಿ ನಿಯಮ. ನಾನು ತುಂಬ ದಿನದಿಂದ ಅಬ್ಸರ್ವ್ ಮಾಡ್ತಾ ಇರ್ತೀನಿ. ಏನಂದರೆ, ಈ ಗಿಡ ಮರಗಳೆಲ್ಲ ಒಂದು ಎಲೆಗಳಿಗೆ ಒಂದೊಂದು ಚಿಗುರೋದು ನೋಡಿದ್ದೀನಿ. ನಾವು ವ್ಯಕ್ತಿಗಳು, ಮನುಷ್ಯರು ಒಬ್ಬೊಬ್ಬರು ಒಂದೊಂದು ರೀತಿಲಿ ಬೆಳೀತಾ ಇರ್ತೀವಿ. ಆದರೆ ಎಲೆಗಳಲ್ಲಿ ಆ ಥರ ಇಲ್ಲ. ಒಂದು ಚಿಗುರಿದ್ರೆ ಎಲ್ಲ ಒಟ್ಟಿಗೆ ಚಿಗುರ್ತವೆ, ಎಲ್ಲ ಒಟ್ಟಿಗೆ ಬೆಳೀತವೆ. ಅದನ್ನು ನೋಡಿ ನನಗೆ ಒಂದು ವಿಸ್ಮಯ ಅನಿಸುತ್ತು. ಬನ್ನಿ, ನನ್ನ ಮಗಳು ರಂಗೋಲಿ ಹಾಕ್ತಿದ್ದಾಳೆ. ರಾಜು ಮಾವಿನ ತೋರಣ ಕಟ್ಟೋದಕ್ಕೆ ಬೇವಿನ ಸೊಪ್ಪು, ಮಾವಿನ ಸೊಪ್ಪು ತೊಗೊಬಂದಿದ್ದಾರೆ. ಅದರಲ್ಲಿ ಈಗ ನನ್ನ ಮಗಳು, ನಾನೇ ಅಮ್ಮ ರಂಗೋಲಿ ಬಿಡಬೇಕು ಅಂದು. ಹಾಗಾಗಿ ಸರಿ ಆಯಿತು ಬಿಡಮ್ಮ, ನಾನು ಪಿರಿಯಡ್ಸ್ ಆಗಿದ್ದೆ. ನನ್ನ ಈಗ ರಾಯನ್ಗೆ ಸ್ನಾನ ಮಾಡ್ತಿದ್ದಾರೆ. ಅವನಿಗೂ ಯುಗಾದಿ ಹಬ್ಬಕ್ಕೆ ಬಣ್ಣ ಎಲ್ಲ ಹಾಕಿ ಮಾಡೋಣ ಅಂತ ಎಲ್ಲ ಮಾಡಿದ್ವಿ. ರಾಜು ಬೇಡ, ಕೂದಲಿದೆ ಅಂದರು. ಸರಿ ಆಯಿತು ಅಂದ್ಬಿಟ್ಟು ಬೆಳಿಗ್ಗೆ ತಿಂಡಿಗೆ ಉದ್ದಿನ ಬೇಳೆ ಹಾಕಿದ್ದೇನೆ, ಹೆಸ್ರು ಕಾಳು ಹಾಕಿ ಇಡ್ಲಿ ಮಾಡಿದ್ದೀವಿ. ಹೆಸ್ರುಬೇಳೆ. ಈಗ ನಾವು ಹೆಸ್ರುಬೇಳೆಲಿ ದಾಲ್ ಮಾಡ್ತಾಯಿದ್ದೀನಿ. ನನ್ನ ಮಗಳಿಗೆ ಈ ಥರ ಇಡ್ಲಿ ಮತ್ತು ಹೆಸರು ದಾಲ್ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ತಿಂತಾಳೆ. ಬನ್ನಿ, ಈಗ ರಾಜು ಪೂಜೆ ಸ್ಟಾರ್ಟ್ ಮಾಡ್ತಿದ್ದಾರೆ. ಯುಗಾದಿ ಹಬ್ಬ ಅಂದ್ರೇ ಮನೆಯಲ್ಲಿ ಪೂಜೆ ವಾತಾವರಣ, ಹೊಸತನ ಅನ್ನೋದು ತುಂಬ ಇರುತ್ತೆ. ಅದರಲ್ಲಂತೂ ಇವತ್ತು ಗುರುವಾರ ಬಿದ್ದಿರೋದ್ರಿಂದ ರಾಜುಗೆ ರಾಯರ ಪೂಜೆ ಮಾಡೋಕ್ಕೆ ಇಷ್ಟ ಆಯಿತು. ನನಗೆ ಇಷ್ಟವಾದದ್ದು ಇದು ಪಿಂಕು ಮತ್ತು ವೈಟ್ ಕಲರ್ ದಾಸವಾಳ. ಇದು ಎಷ್ಟು ದಿನದಿಂದ ನನಗೆ ಇಷ್ಟಪಡ್ತಿದ್ದೆ ಅಂದರೆ, ನಿಜ ಫ್ರೆಂಡ್, ನಾವೇನು ಅನ್ಕೋತೀವೋ ಅದು ಸಕ್ಸಸ್ ಆಗುತ್ತೆ. ಬನ್ನಿ, ಈಗ ಪಾಪುಗೆ ಸ್ಟಿಚ್ಗೆ ಬಟ್ಟೆಗೆ ಕೊಟ್ಟಿದ್ದೆ, ಅದಕ್ಕೆ ಮನೆಗೆ ಹೋಗಿ ಈಗ ಇಸ್ಕೊಬರ್ತಾಯಿದ್ದೀನಿ. ನೋಡಿ, ಇದೇ ನನ್ನ ಮಗಳು ಬಟ್ಟೆ ಸ್ಟಿಚ್ ಮಾಡಿಸಿದ್ದು. ಅವಳು ಇದೇ ಥರ ಕಸ್ಟಮೈಸ್ ಮಾಡಿಸ್ಬೇಕು ಅಮ್ಮ ಪ್ಲೀಸ್ ಅಂತ ಹೇಳಿದ್ಲು. ಸರಿ ಆಯಿತು ಅಂದ್ಬಿಟ್ಟು ಇದನ್ನು ಮಾಡಿಸಿದ್ವಿ. ಅವಳು ಈಗ ಸಾಂಗ್ ಆಡ್ತಿದ್ದಾಳೆ. ಏನೋ ಒಂದು ಖುಷಿ, ನನ್ನ ಮಗಳು ಈ ಥರ ಎಲ್ಲ ಖುಷಿಯಾಗಿರಲಿ, 100 ವರ್ಷ ಚೆನ್ನಾಗಿರಲಿ ಅನ್ನೋದೇ ನಮ್ಮ ಆರೈಕೆ. ನಾವೆಲ್ಲ ಚಿಕ್ಕವರಿದ್ದಾಗ ಹೊಸ ವರ್ಷದಂದರೆ ಹೊಸ ಬಟ್ಟೆ ತೊಗೊಡ್ತಾರೆ. ನಾವಂತೂ ವರ್ಷಕ್ಕೊಂದೇ ಸಲ ಹೊಸ ಬಟ್ಟೆನೆಲ್ಲ ನೋಡ್ತಾ ಇದ್ದಿದ್ದು. ಈಗಿನ ಮಕ್ಕಳಂತೂ ಎಲ್ಲದಕ್ಕೂ ಆಡೆ ಈಡೆ ಅಂತ ಎಲ್ಲದಕ್ಕೂ ಹೊಸ ಬಟ್ಟೆ ತಗೋತಾರೆ. ನಿಜ, ನಾವೆಲ್ಲ ನಮ್ಮ ಅಪ್ಪ ಅಮ್ಮನ ಹತ್ರ ಹೊಸ ವರ್ಷ ಬರೋದು ಹಿಂಗೆ ಯುಗಾದಿ ಹಬ್ಬ, ಗೌರಿ ಹಬ್ಬ ಆ ಥರದಕ್ಕೆ ಮಾತ್ರ ಬಟ್ಟೆ ಸಿಗ್ತಾಯಿತ್ತು. ಈವನ್ ಬಟ್ಟೆ ಎಲ್ಲ ನಮಗೆ ಶಿಸ್ವಾರದಲ್ಲೋ ಸಂತೆಲೋ ಆ ಥರ ಬಟ್ಟೆ, ಇಲ್ಲಾಂದರೆ ಬೇರೆಯವ್ರ ಹತ್ರ ಈಸ್ಕೊಬಂದು ಕೊಡ್ತಾಯಿದ್ರು ನಮ್ಮಮ್ಮ. ಈಗ ನಮ್ಮ ಮಕ್ಕಳೆಲ್ಲ ನೋಡಿ ಎಷ್ಟೆಷ್ಟು ಚೆನ್ನಾಗಿ ಬಟ್ಟೆ ಹಾಕೊಳ್ಳಿ, ಚೆನ್ನಾಗಿರಲಿ, ನಾವು ಪಡೋ ಕಷ್ಟ ನಮ್ಮ ಮಕ್ಕಳು ಪಡಬಾರ್ದು ಅನ್ನೋದು ನಮ್ಮ ಆಸೆ ಆಗಿರುತ್ತೆ ತಂದೆ ತಾಯಿಗಳಿಗೆ. ನನ್ನ ಮಗಳು ತುಂಬ ಚೆನ್ನಾಗಿ ರೆಡಿಯಾಗಿದ್ಲು. ಕಾಂತಾರದ್ದು 1-2 ವೀಡಿಯೋನು ಮಾಡಿದ್ಲು. ಹಾಗೆ ಈಗ ನಮ್ಮ ಅಮ್ಮ ತಿಂಡಿನ ತಿಂತಾಯಿದ್ದಾರೆ. ಬನ್ನಿ, ಈಗ ನಾವು ಒದೆ ಸಮುದ್ರಕ್ಕೆ ಬಂದ್ವಿ. ಫ್ರೆಂಡ್, ಐಫೋನ್ ಸ್ಟೋರೇಜ್ ಇರೋದ್ರಿಂದ ಎಷ್ಟು ವೀಡಿಯೋನ ಮಾಡೋಕ್ಕಾಗುತ್ತೋ ಅಷ್ಟು ವೀಡಿಯೋನ ನಾನು ಸ್ಟೋರೇಜಲ್ಲಿ ಡಿಲೀಟ್ ಮಾಡ್ತಾನೇ ಇದ್ದೀನಿ, ಆದ್ರೂ ಆಗ್ತಾನೆ ಇದೆ. ಈಗ ನಮ್ಮ ಅತ್ತೆ ನಾವು ಹೋಗೋಷ್ಟರೊಳಗಡೆ ಆಲೆ ಪಾಪ ಒಬ್ಬಿಟ್ಟೆಲ್ಲ ಮಾಡಿ ಒಂದು ಅನ್ನ ಸಾಂಬಾರು ಪಲ್ಯ ಎಲ್ಲ ಮಾಡಿದರು. ನಮ್ಮ ಯಜಮಾನ್ರಿಗೆ ಬುಗ್ರಿ ಕಾಳು ಮತ್ತು ಬದನೆಕಾಯಿ ಹಾಕಿ ಪಲ್ಯ ಮಾಡ್ತಾರೆ, ಅವ್ರಿಗೆ ಇಷ್ಟ. ಬನ್ನಿ, ಇದೇ ನಮ್ಮ ಹಸು ದನ ಕರುಗಳು. ಮನೇನ ರೆಡಿ ಮಾಡಿಸ್ಬೇಕು. ಈ ವರ್ಷ ಮಾಡಿಸೋಣ ಅಂತ ಇದ್ದೀವಿ. ಈ ವರ್ಷ ಮಾಡಿಸಿ ನೆಕ್ಸ್ಟ್ ವರ್ಷಕ್ಕೆ ಗೃಹ ಪ್ರವೇಶ ಮಾಡಬೇಕು. ಈಗ ನಾವು ಬ್ಯಾಟಿಂಗ್ ಮಾಡ್ತಾಯಿದ್ದೀವಿ. ಬನ್ನಿ, ಇದೇ ನಮ್ಮ ರಾಜು ಇಸ್ಪೀಟ್ ಫ್ರೆಂಡ್, ನನ್ನ ಅಣ್ಣನ ಮಗ ಗಗನ್ ಚಂದ್ರು, ನನ್ನ ಎಳಿಮೆಯ ಒಂದು ಎಕ್ಸ್ಟ್ರಾಡಿನರಿ ಆ್ಯಕ್ಟಿವಿಟೀಸಲ್ಲಿ ಇದ್ದಾನೆ. ಅದನ್ನು ನಿಮ್ಮ ಹತ್ರ ವಿಡಿಯೋ ಮಾಡಿ ಶೇರ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಮಾಡಿ ಗಗನ್. ರಿಪೀಟ್ ಇನ್ನೊಂದ್ಸಲ. ಚೆನ್ನಾಗಿರೋ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ. ಇನ್ನೊಂದ್ಸಲ ಮಾಡಿ ಗಗನ್. ಸೂಪರ್. ಮುಗಿಸ್ತಾ ಊಟ ಮಾಡ್ಕೊಂಡು ಈಗ ನಾವು ಪಾಂಡವಪುರಕ್ಕೆ ಬಂದ್ವಿ. ಬರ್ತಾ ಹಾಗೆ ನಮ್ಮ ಅಣ್ಣನ ಮಕ್ಕಳೆಲ್ಲ ಘಟ್ಟ ಮನೆ ಆಡ್ತಾಯಿದ್ರು. ನಾವೆಲ್ಲ ಪಚ್ಚಿ ಆಡ್ತಾಯಿದ್ವಿ, ₹1 ₹2 ಕಟ್ಕೊಂಡು. ಈಗಿನ ಮಕ್ಕಳಿಗೆ ಪಾಪ ಪಚ್ಚಿ ಆಡೋದೆಲ್ಲ ಗೊತ್ತಿಲ್ಲ. ನನ್ನ ಮಗಳಿಗಂತೂ ಮೊದಲೇ ಗೊತ್ತಿಲ್ಲ. 2 ಅಂದರೆ 1 ಅಂತೈತೆ, ಏನೇನೋ ಆಡ್ತಾಯಿತ್ತು. ಏನೋ ಒಂದು ಖುಷಿ ನಮ್ಮ ಅಣ್ಣನ ಮಕ್ಕಳಿಗೂ, ಪಾಪ ಅವ್ರಿಗೂ ಏನೂ ಗೊತ್ತಿಲ್ಲ. ಏನೋ ಚೆನ್ನಾಗಿ ಆಟ ಆಡ್ತಾಯಿದ್ದೆ, ಮಕ್ಕಳಿಗೆಲ್ಲ ಹೇಳ್ಕೊಡ್ತಾಯಿದ್ದೆ. ಗಟ್ಟೆ ಮನೆಯಲ್ಲಿ ನನಗೆ ಸೋಲು ಅನ್ನೋದೇ ಇಲ್ಲ ಅನ್ನೋದು ನನ್ನದೊಂದು ಮೆಂಟಾಲಿಟಿ. ನಾನು ಯಾವತ್ತೂ ಘಟ್ಟ ಮನೆಯಲ್ಲಿ ಸೋಲೋದು ಇಲ್ಲ ಅನ್ನೋದು ಒಂದು ನಂಬಿಕೆ ನನಗೆ. ಯಾವಾಗಲೂ ನನಗೆ ಇಷ್ಟ ಆಯಿತು ಘಟ್ಟ ಮನೆ ಆಡೋದಂತೂ. ಇದಾಗಿತ್ತು ನಮ್ಮ ಯುಗಾದಿ ಬ್ಲಾಗು. ದಯವಿಟ್ಟು ವೀಡಿಯೋನ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಹೀಗೆ ನನ್ನ ಮಗಳು ಸ್ವಲ್ಪ ಫೋಟೋಶೂಟೆಲ್ಲ ಮಾಡಿಸ್ಕೊತಾ ಇದ್ಲು. ತರುಣ್ ಚೆನ್ನಾಗಿ ತೆಗೆದಿದ್ರು. ಬನ್ನಿ, ಈಗ
ನನ್ನ ವೀಡಿಯೋನ ನೆಕ್ಸ್ಟ್ ಹೊಸದುಡುಕು ಹೇಗಿರುತ್ತೆ, ನಾವು ಹೇಗೆ ಮಾಡ್ತೀವಿ ಅನ್ನೋದನ್ನ ವೀಡಿಯೋನ ಹಾಕ್ತೀನಿ. ದಯವಿಟ್ಟು ವೀಡಿಯೋನ ನೋಡಿ. ಯಾರ್ಯಾರು ಸಬ್ಸ್ಕ್ರೈಬರ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬರ್ ಆಗಿ. ಹೊಸ ಹೊಸ ವೀಡಿಯೋಗಳನ್ನ ಕ್ರಿಯೇಟ್ ಮಾಡೋದು ಹೇಗೆ ಅಂತ ಎಲ್ಲನೂ ಕಲ್ತ್ಕೊಂಡು ಆ್ಯಡ್ ಮಾಡೋಣ ಅಂತ ಇದ್ದೀನಿ. ಟೈಮ್ ಸಿಕ್ಕಾಗೆಲ್ಲ ಆಲ್ಮೋಸ್ಟ್ ಅಲ್ಲೂ ವೀಡಿಯೋನ ಹೇಗೆ ಮಾಡೋದು ಅಂತಲೇ ನೋಡ್ತಾನೆ ಇರ್ತೀನಿ. ನನ್ನ ಐಫೋನ್ ಸ್ಟೋರೇಜ್ ಇರೋದ್ರಿಂದ ಸ್ವಲ್ಪ ಎಲ್ಲ ಡಿಲೀಟ್ ಮಾಡ್ಕೊತಾನೇ ಇರಬೇಕು. ಲಾಂಗ್ ವೀಡಿಯೋ ಆದ್ರೂ ಸ್ಟೋರೇಜ್ ಆಗಿಬಿಡುತ್ತೆ. ಥ್ಯಾಂಕ್ ಯು ಫ್ರೆಂಡ್. ಹೀಗೆ ನೋಡ್ತಾ ಇರಿ ಜಾನು ದೊಡ್ಡ ಪಪ್ಪಯ್ಯ ಕನ್ನಡ ಬ್ಲಾಗ್ಸ್.